ನಮಸ್ಕಾರ, ವೆಲ್ಕಮ್ ಟು ಆರಾಮ.ಕನ್ನಡ ಯೂಟ್ಯೂಬ್ ಚಾನಲ್. ಅಟ್ಲೀಸ್ಟ್ ಕೊನೆ ಪಂದ್ಯನಾದರೂ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇತ್ತು, ಆದರೆ ಅದನ್ನು ಕೊನೆ ಆಯಿತು. ಇಂಗ್ಲೆಂಡ್ ಸರಣಿಗೆ ಹೋಗಿದ್ದಂಥ ಭಾರತ T20 ತಂಡ ಕೊನೆಯ ಪಂದ್ಯವನ್ನು ಸಹ ಸೋತಿದೆ. ಸೋಲು ಗೆಲುವು ಅನ್ನೋದು ಆಟದಲ್ಲಿ ಕಾಮನ್, ಆದರೆ ಗೆಲ್ಲೋದಕ್ಕೆ ಪ್ರಯತ್ನನೇ ಪಡದೇ ಇರೋ ಸ್ಥಿತಿಯಲ್ಲಿ ಈಗ ಭಾರತ ತಂಡ ಬಂದು ನಿಂತಿದೆ. ಭಾರತ ತಂಡವು ಬೇರೆ ತಂಡವನ್ನು ಕ್ಲೀನ್ ಸ್ವೀಪ್ ಮಾಡಿ ಸರಣಿಯನ್ನು ಗೆದ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಐರ್ಲೆಂಡ್ ವಿರುದ್ಧ 0-2, ಇಂಗ್ಲೆಂಡ್ ವಿರುದ್ಧ 0-4 ಈ ರೀತಿ ಕ್ಲೀನ್ ಸ್ವೀಪ್ ಆಗಿ ಮುಖಭಂಗ ಅನುಭವಿಸ್ತಾ ಇದೆ. ಭಾರತ ತಂಡ ಅಕ್ಷರಶಃ ಗಂಭೀರ ಪರಿಸ್ಥಿತಿಯಲ್ಲಿದೆ. ಇದರಿಂದ ಪಾರಾಗೋದು ಹೇಗೆ ಅನ್ನೋದು ಯಾರಿಗೂ ತೋಚ್ತಾನೆ ಇಲ್ಲ. ಮುಂಬರುವಂಥ ಸರಣಿಗಳಲ್ಲಿ ಯಾವ ತಂಡನ ಕಳಿಸ್ಬೇಕು, ಯಾವ ಆಟಗಾರನ ಕಳಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಗೊಂದಲ ಆಗಿದೆ. ಇತ್ತೀಚೆಗೆ ತಾನೇ ಕ್ಲೋಸ್ ಆಗಿದ್ದಂಥ IPL ಟೂರ್ನಮೆಂಟಲ್ಲಿ ನಾ ಮುಂದು ಎಂದು ಬ್ಯಾಟ್ ಬೀಸಾಡ್ತಿದ್ದಂಥ ಭಾರತೀಯ ಆಟಗಾರರು ಸೋಲು. ಸದ್ಯಕ್ಕೆ ಭಾರತದ ಕ್ರಿಕೆಟ್ ತಂಡಕ್ಕೆ ಸೋಲು ಅನ್ನೋದು ಬೆನ್ನತ್ತಿದೆ. ಇದು ಯಾವ ಮಟ್ಟಿಗೆ ಅಂದರೆ ಒಂದು ಪಂದ್ಯವನ್ನು ಗೆಲ್ಲಕ್ಕೆ ಶಕ್ತರಾಗದಿರೋಷ್ಟು ಸೋಲನ್ನು ಅನುಭವಿಸ್ತಾ ಇದೆ. ಆಡಿದ 6 ಪಂದ್ಯಗಳಲ್ಲಿ 6 ಪಂದ್ಯ ಅಂದರೆ ಒಂದೇ ಮಳೆಗೆ ಹೋದ್ರೂ ಆಡಿದಂತಹ ಒಟ್ಟು 6 ಪಂದ್ಯಗಳಲ್ಲಿ 6 ಪಂದ್ಯಗಳಲ್ಲೂ ಸೋತಿದೆ. ಕ್ಲೀನ್ ಸ್ವೀಪ್ ಅನ್ನೋ ಪದವನ್ನೇ ಒಂದು ರೀತಿ ಕ್ಲೀನ್ ಸ್ವೀಪ್ ಅನ್ನೋ ಪದವನ್ನೇ ಕೇಳಿಸಿಕೊಳ್ಳಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಕ್ಲೀನ್ ಸ್ವೀಪ್ ಅಂದರೆ ಎಲ್ಲ ಮ್ಯಾಚ್ಗಳನ್ನು ಸೋಲುವಂಥದ್ದು ಕ್ಲೀನ್ ಸ್ವೀಪ್. ಕಳೆದ ದಿನಗಳಲ್ಲಿ ಭಾರತ ತಂಡ ಬೇರೆ ದೇಶಕ್ಕೆ ಅಂತ ಹೋದಾಗ ಕ್ಲೀನ್ ಸ್ವೀಪ್ ಮಾಡಿ ಬರ್ತಾ ಇದ್ರು. ಬಟ್ ಈಗ ಕ್ಲೀನ್ ಸ್ವೀಪ್ ಅನ್ನೋದು ನಮಗೆ ಆಗ್ತಾ ಇದೆ. ಇದು ಒಂದು ರೀತಿ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಿಸಾಡ್ತಿದ್ದಂಥ ಭಾರತದ ಆಟಗಾರರು ಇಂಗ್ಲೆಂಡ್ ಮತ್ತು ಐರ್ಲೆಂಡಲ್ಲಿ ಹೋಗಿ ಅಕ್ಷರಶಃ ಇಲಿಗಳ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಯಾರನ್ನೇ ಕಡೆಗಣಿಸ್ತಾ ಇಲ್ಲ ಅಥವಾ ಯಾರನ್ನು ಹೀಯಾಳಿಸ್ತಾ ಇಲ್ಲ, ಆದರೆ ಆಟದ ವೈಖರಿ ನೋಡಿದರೆ ಭಾರತ ತಂಡದ ಪರಿಸ್ಥಿತಿ ತುಂಬ ಹೀನಾಯ ಸ್ಥಿತಿಯಲ್ಲಿದೆ. ಆಟಗಾರರ ಆಯ್ಕೆ ಪ್ರಕ್ರಿಯೆ ಬಹಳ ಪರಿಷ್ಕರಣೆಗೊಳ್ಳಬೇಕಾಗಿದೆ. ಅನುಭವ ಇಲ್ಲದಂಥ ಆಟಗಾರರನ್ನು ಈಗ ತಂಡಕ್ಕೆ ಸೇರಿಸಿಕೊಂಡಿರುವಂಥದ್ದು ಮತ್ತು ಅಲ್ಲಿರುವಂಥ ಪಿಚ್ಗಳಿಗೆ ಈಗ ಟೀಮ್ ಇಂಡಿಯಾ ಒಕ್ಕೊಳೋದು ತುಂಬ ಒಂದು ರೀತಿಯ ಅಗ್ನಿ ಪರೀಕ್ಷೆ ಆಗಿದೆ. ಮುಂಬರುವ ಸರಣಿಗಳಿಗೆ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಆಯ್ಕೆ ಮಂಡಳಿಗೂ ಕೂಡ ತಲೆನೋವಾಗಿದೆ. ಕೋಚ್ ಆದಂತಹ ಗೌತಮ್ ಗಂಭೀರ್ ಅವರಾಗಲಿ, ನಾಯಕರಾದಂತಹ ಶ್ರೇಯಸ್ ಅಯ್ಯರ್ ಆಗಲಿ, ಯಾರೇ ಆಗಲಿ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇಲ್ಲ. ಬಟ್ ಇಡೀ ಟೀಮನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಮ್ಯಾನೇಜ್ಮೆಂಟ್ ಎಡವಿದೆ. ಅದಲ್ಲದೇ IPLನಲ್ಲಿ ನಮ್ಮ ದೇಶದಲ್ಲಿರುವಂಥ ಪಿಚ್ನಲ್ಲಿ ಆಡಿದಂಥ ಆಟಗಾರರು ಬೇರೆ ದೇಶದಲ್ಲಿ ಹೋಗಿ ಅವರ ಪಿಚ್ಗೆ ಒಗ್ಗಿಕೊಳ್ಳುವಂಥ ಆಟಗಾರರನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು. ಎಲ್ಲ ಆಲ್ಮೋಸ್ಟ್ ಹೊಸಬ್ರೆ ಇದು ಇದ್ದಿದ್ದರಿಂದ ಅಲ್ಲಿರುವಂತಹ ಬೌನ್ಸಿ ಪಿಚ್ಗಳು ಅಥವಾ ಸ್ಪೀಡ್ ಪಿಚ್ಗಳಿಗೆ ನಮ್ಮ ಆಟಗಾರರು ಒಕ್ಕೊಳೋದು ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಮುಂಬರುವ ಸರಣಿಗಳಿಗೆ ಒಳ್ಳೆ ಆಟಗಾರನ ಆಯ್ಕೆ ಮಾಡಿಕೊಳ್ಳಿ. ಅಟ್ಲೀಸ್ಟ್ ನಮ್ಮ ಟೀಮ್ ಇಂಡಿಯಾದ ಮರ್ಯಾದೆ ಉಳಿಸುವಂತಹ ತಂಡ ಒಂದು ಪ್ರಕಟ ಆಗಿ ಮುಂದೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ಕ್ಲೀನ್ ಸ್ವೀಪಿಂದ ಹೊರಗಡೆ ಬರಬೇಕಾಗಿ ನಮ್ಮದೊಂದು ಆಶಯ. ಟೀಮ್ ಇಂಡಿಯಾ ಈಗ ICUನಲ್ಲಿದೆ ಅಂತ ಹೇಳ್ಬೋದು. ಯಾವ ಆಟಗಾರರು ಸಹ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ. ಅವರು ಆಡ್ತಾ ಇರೋ ರೀತಿ ನೋಡಿದರೆ ಚಿಕ್ಕ ಮಕ್ಕಳ ಥರ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಾವು ಹೀಯಾಳಿಸ್ತಾ ಇಲ್ಲ ಅಥವಾ ಯಾರನ್ನು ನಾವು ಕಾಲು ಎಳಿತಾ ಇಲ್ಲ. ಬಟ್ ಏನಂದರೆ ನಾವು ಒಬ್ಬ ಅಭಿಮಾನಿಗಳಾಗಿ ನೋಡೋದಾದರೆ ಈ ರೀತಿ ಕ್ಲೀನ್ ಸ್ವೀಪ್ ಆಗೋದು ಒಂದು ತಂಡಕ್ಕೆ ಅತಿ ಅವಮಾನ ಮತ್ತು ಅಭಿಮಾನಿಗಳಿಗೆ ಅತಿ ನಿರಾಶೆ ಮೂಡುವಂತಹ ವಿಷಯ. ನಾವು ಮುಂಚೆ ಅಂದ್ಕೊಂಡಿದ್ವಿ ಐರ್ಲೆಂಡ್ ವಿರುದ್ಧ ಆಡೋಕೆ ಹೋದಾಗ ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಟೀಮನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ, IPLಲ್ಲಿ ತುಂಬ ಚೆನ್ನಾಗಿ ಆಡಿದ್ದೀವಿ ಅಂತ ಹೋಗ್ತಾ ಇದ್ವಿ. ಬಟ್ ಅಲ್ಲಿನೂ 0-2 ಸರಣಿಯನ್ನು ಸೋತಿದ್ದು, ನಂತರ ಇಂಗ್ಲೆಂಡ್ ವಿರುದ್ಧ 4-0 ಆ್ಯಕ್ಚುಲಿ ಇದ್ದಿದ್ದು ಅದು 5-0 ಮ್ಯಾಚು, ಒಂದು ಮ್ಯಾಚ್ ಮಳೆಗೆ ನಿಂತಿತ್ತು. ಆದರೆ 4-0ಯಲ್ಲಿ ಕ್ಲೀನ್ ಸ್ವೀಪ್ ಆಯಿತು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಒಳ್ಳೆಯ ತಂಡವನ್ನು ಆಯ್ಕೆ ಮಾಡಲಿ ಅನ್ನೋದು ನಮ್ಮ ಆಶಯ. RCB ಅನ್ನೋದು ಒಂದು ಚಾಂಪಿಯನ್ ಟೀಮ್. ಆದರೆ RCBಯಲ್ಲಿದ್ದಂತಹ ಆಟಗಾರರನ್ನು ಕಡೆಗಣಿಸಿದ್ದು ಎಲ್ಲೋ ಒಂದು ಕಡೆ ಆಯ್ಕೆ ಮಂಡಳಿ ತಪ್ಪಾಯ್ತಾ ಅಂತ ಅನಿಸ್ತಾ ಇದೆ. ರಜತ್ ಪಟಿದಾರ್ ಒಬ್ಬ ಚಾಂಪಿಯನ್ ಕ್ಯಾಪ್ಟನ್, ಆದರೆ ಅವರನ್ನೇ ಬಿಟ್ಟು ಹೋದರು. ವೆಂಕಟೇಶ್ ಅಯ್ಯರ್ ಒಬ್ಬ ಒಳ್ಳೆಯ ಆಟಗಾರ, ಅವರನ್ನು ಸಹ ಕಡೆಗಣಿಸಿದರು. ಇಂತಹ ಎಷ್ಟೋ ಆಟಗಾರರನ್ನು ಕಡೆಗಣಿಸಿ ಹೋದರು. ಆದರೆ ಇಲ್ಲಿ ಬಂದಂಥ ರಿಸಲ್ಟ್ ಕ್ಲೀನ್ ಸ್ವೀಪ್. ಮುಂದೆ ಈ ಕ್ಲೀನ್ ಸ್ವೀಪ್ ಅನ್ನೋ ಪದ ಕ್ರಿಕೆಟ್ ಅಭಿಮಾನಿಗಳ ಕಿವಿಗೆ ಬೀಳದೇ ಇರಲಿ. ಒಳ್ಳೆಯ ಟೀಮನ್ನು ಸೆಲೆಕ್ಟ್ ಮಾಡಲಿ, ಒಳ್ಳೆಯ ಆಟವನ್ನು ಆಡಲಿ. ಗೌತಮ್ ಗಂಭೀರ್ ಅವರು ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಒಂದು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸನ್ನು ತಮ್ಮ ಆಟಗಾರರಿಂದ ಬರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.